ಚಿನ್ಮಯ ಮುದ್ರ. 3 ಬೆರಳು ಫೋಲ್ಡ್ ಮಾಡ್ಕೊಳ್ಳಿ. ದೀರ್ಘ ಉಸಿರು ತಗೊಳ್ಳಿ. ಹೂಕಾರ. ಮತ್ತೊಂದು ಬಾರಿ. ಇನ್ನೊಮ್ಮೆ ದೀರ್ಘ ಉಸಿರು ತಗೊಳ್ಳಿ. ಆದಿ ಮುದ್ರ. ಹೆಬ್ಬೆರಳು ಫೋಲ್ಡ್ ಮಾಡ್ಕೊಳ್ಳೋಣ. ಹೆಬ್ಬೆರಳು ಮೇಲೆ 4 ಬೆರಳು ತೊಗೊಳ್ಳೋಣ. ದೀರ್ಘ ಉಸಿರು ತೊಗೊಳ್ತಾ ಮಾಕಾರ ಮಾಡೋಣ. ಮತ್ತೊಂದು ಬಾರಿ, ಕೊನೆಯ ಬಾರಿ. ಬ್ರಹ್ಮ ಮುದ್ರ. ಎಡಗೈ ಹಸ್ತದ ಮೇಲೆ ಬಲಗೈ ಹಸ್ತ ತಗೊಂಡು 2 ಹಸ್ತ ಈ ರೀತಿ ಬರಲಿ. ನಾಭಿ ಭಾಗನ ಸ್ವಲ್ಪ ಪ್ರೆಸ್ ಮಾಡ್ತಾ ಈಗ ದೀರ್ಘ ಉಸಿರು ತಗೊಳ್ತಾ ಅರ್ಧ ಹಾಕಾರ, ಹೂಕಾರ, ಮಾಕಾರ 3 ಒಟ್ಟಿಗೆ ಸೇರಿಸಿ ಹೇಳೋಣ. ಡೀಪ್ ಇನ್ಹೇಲ್ ಇನ್ ಹಾ ಹೂ ಮಾಕಾರ. ಮತ್ತೊಂದು ಬಾರಿ. ಕೊನೆಯ ಬಾರಿ ದೀರ್ಘ ಉಸಿರು ತಗೊಳ್ಳೋಣ. ನೇರ ಮುದ್ರ. ತಮ್ಸ. ದೀರ್ಘ ಉಸಿರು ತೊಗೊಳ್ತಾ 3 ಬಾರಿ ಓಂಕಾರ ಹೇಳೋಣ. ದಿಭಾಗಿಯ ಪ್ರಾಣಾಯಾಮ. 2 ಹಸ್ತ ಮುಂದೆ ಚಾಚುತ್ತಾ ನಿಧಾನವಾಗಿ 2 ಹಸ್ತನ ಸೊಂಟದ ಪಕ್ಕ ತಗೊಂಬನ್ನಿ. ನಿಧಾನವಾಗಿ ಪೂರಕ ಮಾಡ್ತಾ ಹೊಟ್ಟೆ ತುಂಬ ಉಸಿರು ತುಂಬಿಕೊಳ್ತಾ ನಿಧಾನವಾಗಿ ಹೊಟ್ಟೆ ಭಾಗನ ಓಪನ್ ಮಾಡ್ತಾ ಹೋಗಿ. ಹಾಗೆ ನಿಧಾನವಾಗಿ ಉಸಿರನ್ನ ಈಚೆ ಹಾಕ್ತಾ ರೇಚಕದ ಮುಖಾಂತರ ನಿಧಾನವಾಗಿ ಹೊಟ್ಟೆನ ಇಸುಕ್ತಾ ಹೋಗಿ. ಮನಸ್ಸಿನಲ್ಲೇ ಕೌಂಟ್ ಮಾಡ್ಕೊಳ್ತಾ ಹೋಗಿ. ನಿಧಾನವಾಗಿ ಬ್ರೀತ್ ತಗೊಳ್ಳಿ. ಪೂರಕ 1 2 3 4 ಹೋಲ್ಡ್. ಅಂತರ್ಕುಂಭಕ 1 2 3 4. ರೇಚಕ 1 2 3 4.
ಬಾಹ್ಯ ಕುಂಭಕ, ಹಾಗೆ ಹೋಲ್ಡ್ ಮಾಡಿ 1 2 3 4 ಈ ರೀತಿ 5 ಟೈಮ್ಸ್ ಮಾಡ್ತಾ ಹೋಗಿ. ಹಾಗೆ ನಿಧಾನವಾಗಿ 2 ಹಸ್ತ ಬಿಡಿಸ್ಕೊಳ್ಳಿ. ಎದೆಯ ನೀರ ತೊಗೊಂಡು ಬನ್ನಿ. ಮಧ್ಯಮ ಪ್ರಾಣಾಯಾಮ. ನಿಧಾನವಾಗಿ 2 ಕೈನ ಇದೇ ರೀತಿ ಮಾಡ್ತಾ ನಿಧಾನವಾಗಿ ಎದೆಯ ಪಕ್ಕ ತೊಗೊಂಡು ಬನ್ನಿ. ನಿಧಾನವಾಗಿ ಎದೆಯ ಉಸಿರಾಟವನ್ನೇ ಗಮನಿಸ್ತಾ ಹೋಗಿ. ನಿಧಾನವಾಗಿ ಮತ್ತೆ ನಿಧಾನವಾಗಿ ಉಸಿರನ್ನು ಈಚೆ ಹಾಕ್ತಾ 2 ಹಸ್ತನ ಒಳಗಡೆ ತೊಗೊಂಬನ್ನಿ. ಮತ್ತೆ ನಿಧಾನವಾಗಿ ಬಾಹ್ಯ ಕುಂಭಕ. ನಿಧಾನವಾಗಿ ಉಸಿರು ತೊಗೊಳ್ಳಿ. ಪೂರಕ ಮಾಡ್ತಾ ನಿಧಾನವಾಗಿ 1 2 3 4 ಲೆನ್ಸ್ ಓಪನ್ ಮಾಡ್ತಾ ಹೋಗಿ. ಹಾಗೆ ಹೋಲ್ಡ್ ಮಾಡಿ 1 2 3 4. ಮತ್ತೆ ನಿಧಾನವಾಗಿ ಬಾಹ್ಯ ಕುಂಭಕ, ಬಾಹ್ಯ ರೇಚಕ 1 2 3 4 ಹೋಲ್ಡ್ 1 2 3 4. ಇದೇ ರೀತಿ 3 ಬಾರಿ ಮಾಡ್ತಾ ಹೋಗಿ. ನಿಧಾನವಾಗಿ 2 ಕೈ ಬಿಡಿಸ್ಕೊಳ್ಳಿ. ಜ್ಯೇಷ್ಠ ಪ್ರಾಣಾಯಾಮ. ಚಿನ್ಭಾಗನ ಎದೆಯ ಮೂಳೆಗೆ ಸ್ಪರ್ಶ ಮಾಡ್ತಾ ನಿಧಾನವಾಗಿ 2 ಹಸ್ತ ನೇರವಾಗಿ ಬ್ರೀತ್ ತೊಗೊಳ್ತಾ ಮೇಲೆ ಎಳೀತಾ ನಿಧಾನವಾಗಿ ಗಂಟಲು ಭಾಗದ ಉಸಿರಾಟವನ್ನೇ ಗಮನಿಸಿ. ಬ್ರೀತ್ ಗಂಟಲು ಭಾಗಕ್ಕಷ್ಟೇ ಸೀಮಿತ ಆಗಿರಬೇಕು. ನಿಧಾನವಾಗಿ ಉಸಿರು ತೊಗೊಳ್ತಾ ನಿಧಾನವಾಗಿ ಹೋಲ್ಡ್ ಮಾಡಿ. ಪೂರಕದ ಮುಖಾಂತರ ಉಸಿರನ್ನ ಒಳಗಡೆ ತಗೊಳ್ಳಿ. ಹಾಗೆ ಹೋಲ್ಡ್ ಮಾಡಿ. ಅಂತರ್ಕುಂಭಕ. ನಿಧಾನವಾಗಿ ಉಸಿರನ್ನ ಹೊರಗಾಗ್ತಾ ಹೋಗಿ. ರೇಚಕದ ಮುಖಾಂತರ 1 2 3 4 ಹಾಗೆ ಹೋಲ್ಡ್ ಮಾಡಿ. ಬಾಹ್ಯ ಕುಂಭಕ 1 2 3 4. ಇದೇ ರೀತಿ 3 ಬಾರಿ ಮಾಡ್ತಾ ಹೋಗಿ. ನಿಧಾನವಾಗಿ 2 ಕೈ ಮೇಲೆ ತಗೊಳ್ಳಿ. ನಿಧಾನವಾಗಿ ಮುಂದೆ ತೊಗೊಂಬರ್ತಾ ನಿಧಾನವಾಗಿ ಚೆನ್ನಾಗಿ ಕೈ 2 ಕೈನ 2 ಹಸ್ತನ ಬಿಸಿ ಮಾಡೋ ಥರ ಉಜ್ಜಿ. ಬಿಸಿ ಇನ್ನೂ ಜೋರಾಗಿ ಪ್ರೆಷರ್ ಕೊಡ್ತಾ 2 ಹಸ್ತ ಜೋರಾಗಿ ಉಜ್ಜುತ್ತಾ ಹೋಗಬೇಕು. ಬಿಸಿಯಾಗಿದ್ದ ಕೈನ ಕಣ್ಣಿನ ಭಾಗ, ಕಿವಿಯ ಭಾಗ, ಚರ್ಮಕ್ಕೆ ಭಾಗ ಸ್ಪರ್ಶ ಮಾಡ್ತಾ ನಿಧಾನವಾಗಿ 2 ಹಸ್ತ ಮುಂದೆ ತೊಗೊಂಡ್ಬರ್ತಾ ನಿಧಾನವಾಗಿ ಕಣ್ಬಿಡ್ತಾ ಮುಂದಿನ ಆಸನ ಮಾಡೋಣ. ಸಮಸ್ತ ಬಸವ ಟಿವಿ ಸಮಸ್ತ ಪ್ರೇಕ್ಷಕರಿಗೆ ಮತ್ತು ವೀಕ್ಷಕರಿಗೆ ಬಸವ ಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಡಯಾಬಿಟಿಸ್ ಸಂಬಂಧಪಟ್ಟ ಕೆಲವು ಆಸನಗಳನ್ನು ಮಾಡ್ತಾ ಹೋಗೋಣ. ಮೊದಲಿಗೆ ಸ್ವಲ್ಪ ಬಾಡಿ ಲೂಸಿಂಗ್ ಎಕ್ಸಸೈಸ್ ಮಾಡೋಣ. ನಿಧಾನವಾಗಿ ಬ್ರೀತ್ ತೊಗೊಳ್ತಾ 2 ಹಸ್ತನ ಮೇಲೆ ತೊಗೊಳ್ತಾ ಹಾಗೆ ಹೋಲ್ಡ್ ಮಾಡಿ. ನಿಧಾನವಾಗಿ ಸೊಂಟದ ಭಾಗನ ಸ್ವಲ್ಪ ಲೂಸ್ ಮಾಡ್ತಾ ಹೋಗೋಣ. 1 2 3 4 5 6 7 8 9 10 ಹಾಗೆ ನಿಧಾನವಾಗಿ ಬ್ರೀತ್ ಔಟ್ ಮಾಡ್ತಾ ನಿಧಾನವಾಗಿ ಲೆಫ್ಟ್ ಸೈಡ್ ಟ್ವಿಸ್ಟ್ ಕೊಡಿ. ಮತ್ತೆ ನಿಧಾನವಾಗಿ ಬ್ರೀತ್ ತೊಗೊಳ್ತಾ 2 ಹಸ್ತ ಮೇಲೆ ತೊಗೊಳ್ಳಿ. ಮತ್ತೆ ಬ್ರೀತ್ ಔಟ್ ಮಾಡ್ತಾ ರೈಟ್ ಸೈಡ್ ಟ್ವಿಸ್ಟ್ ಕೊಡಿ. 1 2 3 4 5 6 7 8 9 10 ಹಾಗೆ ಹೋಲ್ಡ್ ಮಾಡಿ. 1 2 3 4 5 ಆಪೋಸಿಟ್ ಸೈಡ್ 2 ಹಸ್ತ ಬ್ರೀತ್ ತೊಗೊಳ್ತಾ ಮೇಲೆ ತೊಗೊಳ್ಳಿ. ಬ್ರೀತ್ ಔಟ್ ಮಾಡ್ತಾ ನಿಧಾನವಾಗಿ ರೈಟ್ ಸೈಡ್ ಟರ್ನ್ ಆಗ್ತಾ ನೆಕ್ ಓಪನ್ ಮಾಡಿ. 1 2 3 4 5 ಮತ್ತೆ ಬ್ರೀತ್ ತೊಗೊಳ್ತಾ ಮೇಲೆ ಬನ್ನಿ. ರಿಲ್ಯಾಕ್ಸ್ ಮಾಡಿ 2 ಕೈ ಇಳಿಸ್ಕೊಳ್ಳಿ. ನಿಧಾನವಾಗಿ ಮಂಡಿ ಮೇಲೆ ಬನ್ನಿ. ನಿಧಾನವಾಗಿ ಕ್ಯಾಟ್ ಬ್ರೀತಿಂಗ್. ನಿಧಾನವಾಗಿ ಬ್ರೀತ್ ತೊಗೊಳ್ತಾ ನಿಧಾನವಾಗಿ ಬೆನ್ ಭಾಗನ ಸಿಂಕ್ ಮಾಡ್ತಾ ಹೋಗಿ. Breathe in, breathe out. Breathe in, breathe out. ಬ್ರೀತಿಂಗ್. ನಿಧಾನ ಉಸಿರು ತಗೊಳ್ತಾ ನೆಕ್ ಓಪನ್ ಮಾಡಿ. ಸಾಧ್ಯವಾದರೆ ಮೇಲೆ ಸೀಲಿಂಗ್ ನೋಡ್ತಾ ಹಾಗೆ ಹೋಲ್ಡ್ ಮಾಡಿ. ಬ್ರೀತ್ ಔಟ್ ಮಾಡ್ತಾ ಹಾಗೆ ನಿಧಾನವಾಗಿ ತಲೆ ಭಾಗನ ಡೌನ್ ಮಾಡ್ತಾ ಹೋಲ್ಡ್ ಮಾಡಿ. ರಿಲ್ಯಾಕ್ಸ್. ನಿಧಾನವಾಗಿ ಬಲಗೈ ಚಾಚಿ ಎಡಗಾಲ್ ಪಾದ ಓಪನ್ ಮಾಡಿ. 1 2 3
4 5 6 7 8 9 10. ರಿಲ್ಯಾಕ್ಸ್. ಬ್ರೀತ್ ತಗೊಳ್ಳಿ. ಮತ್ತೊಂದ್ಸಲಿ 1 2 ಟ್ವಿಸ್ಟಿಂಗ್ 3 4 5 6 7 8 9 10. ಹಾಗೆ ಹೋಲ್ಡ್ ಮಾಡಿ. 1 2 3 4 5. ಆಪೋಸಿಟ್ ಸೈಡ್. 1 2 3 4 5. ರಿಲ್ಯಾಕ್ಸ್. ಬ್ರೀತ್ ತಗೊಳ್ಳಿ. ಮತ್ತೆ ನಿಧಾನವಾಗಿ ಬಲಿಗೆ ತಮಿಳ್ ತಗೊಳ್ಳಿ. 1 2 3 4 5 6 7 8 9 10. Hold. 1 2 3 4 5. ಹಾಫ್ ಅರ್ಜಿಟ್ ಹ್ಯಾಂಡ್. ಲೆಫ್ಟ್ ಹ್ಯಾಂಡ್ ನಿಧಾನವಾಗಿ ಉಸಿರು ತೊಗೊಳ್ತಾ ಮೇಲೆ ತೊಗೊಳ್ಳಿ. 1. ಹಾಗೆ ಉಸಿರನ್ನ ಹೊರಗೆ ಹಾಕ್ತಾ ನಿಧಾನವಾಗಿ ಶೋಲ್ಡ್ರು ಟಚ್ ಆಗಲಿ ನೆಲಕ್ಕೆ. 1 2 3 4 5 6 7 8 9 10. ಹಾಗೆ ಹೋಲ್ಡ್ ಮಾಡಿ. ಬ್ರೀತ್ ಔಟ್ ಮಾಡ್ತಾ 1 2 3 4 5 6 7 8 9 10. ರಿಲ್ಯಾಕ್ಸ್. ಎಲ್ಬೋ ಫೋಲ್ಡ್ ಮಾಡ್ಕೊಳ್ಳಿ. ನಿಧಾನವಾಗಿ ಎರಡು ಕಾಲು ಚಾಚಿ. ಬಾಡಿ ಸ್ಟ್ರೈಟ್ ಇರಲಿ. ಹಾಗೆ ನಿಧಾನವಾಗಿ ಉಸಿರು ತಗೊಳ್ತಾ ಹೋಲ್ಡ್ ಮಾಡಿ. ಎಷ್ಟು ಸಾಧ್ಯನೋ ಅಷ್ಟು ಹೋಲ್ಡ್ ಮಾಡ್ತಾ ನಾಭಿ ಭಾಗದ ಮೇಲೆ ಬ್ಯಾಲೆನ್ಸ್ ಮಾಡ್ತಾ ಹಾಗೆ ಸ್ಥಿತಿಯಲ್ಲಿರಿ. 1 2 3 4 5. ಈಗ ನಿಧಾನವಾಗಿ ಉಸಿರು ತೊಗೊಳ್ತಾ ಬಲಗೈ ಎಸ್ತ ಮೇಲೆ ತೊಗೊಳ್ಳಿ. 1 2 3 4 5. ನಿಧಾನವಾಗಿ ಉಸಿರು ಹೊರಗೆ ಹಾಕ್ತಾ ನಿಧಾನವಾಗಿ ರೈಟ್ ಹ್ಯಾಂಡ್ ಫೋಲ್ಡ್ ಮಾಡ್ತಾ ಮತ್ತೆ ನಿಧಾನವಾಗಿ ಬ್ರೀತ್ ಇನ್ ತೊಗೊಳ್ತಾ ಲೆಫ್ಟ್ ಹ್ಯಾಂಡ್ ಅಪ್ ಮಾಡಿ ಪೂರ್ತಿಯಾಗಿ ಸ್ಟ್ರೆಚ್ ಮಾಡ್ತಾ ಎಲ್ಬೋ ನೆಕ್ ಟರ್ನ್ ಮಾಡಿ ಹಸ್ತಾನೆ ನೋಡ್ತಾ ಹೋಲ್ಡ್ ಮಾಡಿ. 1 2 3 4 5. ರಿಲ್ಯಾಕ್ಸ್. ಬ್ರೀತ್ ಔಟ್. ನಿಧಾನವಾಗಿ ಹೋಲ್ಡ್ ಮಾಡಿ. ದೃಷ್ಟಿ ನೇರ ಇರಲಿ. ರಿಲ್ಯಾಕ್ಸ್. ನೀರು ಡ್ರಾಪ್ ಮಾಡಿ. ನಿಧಾನವಾಗಿ ಶಶಂಕಾಸನ ಸ್ಥಿತಿ. ರಿಲ್ಯಾಕ್ಸೇಷನ್. ನಿಧಾನವಾಗಿ ಪರ್ವತಾಸನಕ್ಕೆ ಬರೋಣ. ಹೆಡ್ ಡೌನ್ ಪೋಸ್ಟರ್. ಹಾಗೆ ನಿಧಾನವಾಗಿ ನಡ್ಕೊಳ್ತಾ ಬನ್ನಿ. ನಿಧಾನ ಉಸಿರನ್ನ ಹೊರಗೆ ಹಾಕಿ ಮತ್ತೊಂದು ಬಾರಿ ಉಸಿರು ತಗೊಳ್ತಾ ನೇರವಾಗಿ ಮೇಲೆ ಬನ್ನಿ. ಎರಡು ಕೈನ ನಿಧಾನವಾಗಿ ಇಳಿಸ್ಕೊಳ್ಳಿ. ಬ್ರೀತ್ ಔಟ್ ಮಾಡ್ತಾ ನಿಧಾನವಾಗಿ ಈಗ ಜಾಯಿಂಟ್ಸ್ ಫ್ರೀ ಎಕ್ಸರ್ಸೈಸ್ ಮಾಡೋಣ. ಎರಡು ಹಸ್ತ ಚಾಚಿ. 1 2 ಆಪೋಸಿಟ್ ಸೈಡ್. 3 4 5 6 7 8 9 10. ಹಾಗೆ ನಿಧಾನವಾಗಿ ಎರಡು ಕೈ ಮುಂದೆ ಚಾಚಿ. ಬ್ರೀತ್ ತೊಗೊಳ್ತಾ ಓಪನ್ ಮಾಡ್ತಾ ಹೋಗಿ. 1 2 3 4 5 6 7. ಬ್ರೀತ್ ತೊಗೊಳ್ತಾ ಓಪನ್ ಮಾಡಿ. ಬ್ರೀತ್ ಔಟ್ ಮಾಡ್ತಾ ಎರಡು ಹಸ್ತ ಮುಂದೆ ತಗೊಂಬನ್ನಿ. 9 10. ನಿಧಾನವಾಗಿ ಎರಡು ಹಸ್ತ ಚಾಚಿ. ನಿಧಾನವಾಗಿ ಎಡಗಾಲು ಮೊಣಕಾಲನ್ನ ಬಲಗೈ ಹಸ್ತಕ್ಕೆ ಟಚ್ ಮಾಡ್ತಾ ಹೋಗಿ. 1 2 3 4 5 6 7 8 9 10. ರಿಲ್ಯಾಕ್ಸ್. ಮತ್ತೆ ಬ್ರೀತ್ ತೊಗೊಳ್ಳಿ. ಎರಡು ಕೈ ಇಳಿಸ್ಕೊಳ್ಳಿ. ನಿಧಾನವಾಗಿ ರೈಟ್ ಲೆಗ್ ಓಪನ್ ಮಾಡಿ. ಎಡಗೈ ಎಸ್ತ ಒತ್ತುತ್ತಾ ನಿಧಾನವಾಗಿ ಬಲಗೈ ಎಸ್ತ ಮೇಲೆ ತೊಗೊಳ್ಳಿ. 1 2 3 4 5 6
7, 8, 9, 10. ರಿಲ್ಯಾಕ್ಸ್. ನಿಧಾನವಾಗಿ ನಮಸ್ಕಾರ ಸ್ಥಿತಿ. 1, 2, 3, 4, 5, 6, 7, 8, 9, 10. ರಿಲ್ಯಾಕ್ಸ್. ನಿಧಾನವಾಗಿ ಉಸಿರು ತಗೊಳ್ಳಿ, ಉಸಿರು ಬಿಡಿ. ನಿಧಾನವಾಗಿ ಲೆಗ್ನ ಫೋಲ್ಡ್ ಮಾಡ್ಕೊಳ್ಳಿ. ರೈಟ್ ಸೈಡ್ ಟರ್ನ್ ಮಾಡಿ, ಪಾರ್ಶ್ವ ನಮಸ್ಕಾರ. ಹಾಗೆ ಹೋಲ್ಡ್ ಮಾಡಿ, ರಿಲ್ಯಾಕ್ಸ್ ಮಾಡಿ. 1, 2, 3, 4, 5. ಆಪೋಸಿಟ್ ಸೈಡ್. 1, 2, 3, 4, 5. ರಿಲ್ಯಾಕ್ಸ್. ಮೇಲೆ ಬನ್ನಿ, 2 ಕಾಲು ಅಗಲ ಮಾಡಿ. ನಿಧಾನವಾಗಿ 2 ಕೈ ಫೋಲ್ಡ್ ಮಾಡ್ಕೊಳ್ಳಿ. ನಿಧಾನವಾಗಿ ರೈಟ್ ಲೆಗ್ ಟಚ್ ಮಾಡ್ತಾ ಹೋಗಿ. 1, 2, 3, 4, 5, 6, 7, 8, 9, 10. ಆ್ಯಂಡ್ ರಿಲ್ಯಾಕ್ಸ್. ಬ್ರೀತ್ ತಗೊಳ್ಳಿ, ಬ್ರೀತ್ ಔಟ್ ಮಾಡಿ. ಹಾಗೆ ಟ್ವಿಸ್ಟಿಂಗ್ ಕೊಡ್ತಾ ಹೋಗಿ. 1, 2, 3, 4, 5, 6, 7, 8, 9, 10. ನಿಧಾನವಾಗಿ 2 ಕೈ ಬಿಡಿಸ್ಕೊಳ್ಳಿ. 2 ಕಾಲು ಅಗಲ ಮಾಡಿ. ಬ್ರೀತ್ ತಗೊಳ್ಳಿ, ಬ್ರೀತ್ ಔಟ್ ಮಾಡಿ. ನಿಧಾನವಾಗಿ ಮ್ಯಾಟ್ ಮಧ್ಯ ಬನ್ನಿ. ಸ್ವಲ್ಪ ಜಾಗ್. 1, 2, 3, 4, 5. ರೈಟ್ ಲೆಫ್ಟ್. 1, 2, 3, 4, 5. ಫ್ರಂಟ್ ರೈಸ್. 1, 2, 3, 4, 5. ಬ್ಯಾಕ್ ಟಚ್. ರಿಲ್ಯಾಕ್ಸ್. 2 ಕಾಲು ಅಗಲ ಮಾಡಿ. 2 ಹಸ್ತ ಮಂದಿ ಮೇಲೆ ತೊಗೊಂಡು ಮೂಗಿಂದ ಉಸಿರು ತಗೊಳ್ಳಿ, ಬಾಯಿಂದ ಬ್ರೀತ್ ಔಟ್ ಮಾಡಿ. ರಿಲ್ಯಾಕ್ಸ್. 2 ಹಸ್ತ ಒತ್ತುತ್ತಾ ನಿಧಾನವಾಗಿ ಮಂಡಿ ಮೇಲೆ ಬನ್ನಿ. ಈಗ ಮಧುಮೇಹಕ್ಕೆ ಸಂಬಂಧಪಟ್ಟ ಕೆಲವು ಆಸನಗಳು ಮಾಡೋಣ. ಯಾವ ರೀತಿ ಮಧುಮೇಹನ ಕಂಟ್ರೋಲಿಗೆ ತರ್ಬೋದು, ನಾವು ಯಾವ ರೀತಿ ದೈನಂದಿನ ಚಟುವಟಿಕೆಗಳಲ್ಲಿ ತೊಡಗ್ಬೋದು, ಇದನ್ನು ನಾವು ನಿಯಮಿತವಾಗಿ ಯಾವ ರೀತಿ ಮಾಡೋದ್ರಿಂದ ಯಾವ ರೀತಿ ನಾವು ಕಾಯಿಲೆನ ಹಾಗೆ ಹದಮ್ಕಿ ಹಿಡಿಬೋದು ಅನ್ನೋದನ್ನ ನಾನಿವತ್ತು ಯೋಗಾಸನ ಮುಖಾಂತರ ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಮೊದಲು ಬೆನ್ನ ಮೇಲೆ ಮಲಗಿ ಕೆಲವು ಟ್ವಿಸ್ಟಿಂಗ್ ಆಸನಗಳು ಮಾಡೋಣ. ಟ್ವಿಸ್ಟಿಂಗ್ ಆಸನ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿರುವಂಥ ಪ್ರಾಂಕ್ಯಾಸ್ ಏನಾಗುತ್ತೆ, ಇದು ಲೂಸ್ ಆಗ್ತಾ ಹೋಗ್ತಾ ಇರ್ತದೆ. ಇದು ಯಾವಾಗ ಲೂಸ್ ಆಗುತ್ತೆ ತನ್ನ ಕೆಲಸ ಶುರು ಮಾಡುತ್ತೆ. ಇದು ಏನು ಮಾಡುತ್ತೆ, ಲೂಸ್ ಆದಾಗ ಇದರಲ್ಲಿ ಉತ್ಪತ್ತಿ ಆಗುವಂಥ ಇನ್ಸುಲಿನ್ ಉತ್ಪತ್ತಿ ಮಾಡಿ ಬಿಸಿಯ ಒಂದು ದ್ರವವನ್ನು ಉತ್ಪತ್ತಿ ಮಾಡ್ತದೆ. ಇದರಿಂದ ನಾವು ಎಷ್ಟೇ ತಿಂದ್ರೂ ಜೀರ್ಣಕ್ರಿಯೆ ಆಗ್ತಾ ಹೋಗ್ತಿರ್ತದೆ, ಜೀರ್ಣಶಕ್ತಿ ನಡೀತಾ ಹೋಗ್ತಾ ಇರ್ತದೆ. ಯಾವಾಗ ನಮಗೆ ಜೀರ್ಣಶಕ್ತಿ ನಡೀತಾ ಹೋಗ್ತದೆ ಆಗ ನಮಗೆ ಆಟೋಮೆಟಿಕ್ಲಿ ಡಯಾಬಿಟೀಸ್ ಅನ್ನೋದು ಕಮ್ಮಿ ಆಗ್ತಾ ಹೋಗ್ತಿರ್ತದೆ. ಯಾವಾಗ ಇದು ತನ್ನ ಕಾರ್ಯ ನಡೆಸಲ್ಲ ಆಗ ಅದು ಹಾಗೆ ಹೋಲ್ಡ್ ಆಗಿರುತ್ತೆ, ಆಗ ನಮಗೆ ಮಧುಮೇಹ ಅನ್ನೋದು ಹೆಚ್ಚುತ್ತಾ ಹೋಗ್ತಾ ಇರ್ತದೆ. ಯಾವ ರೀತಿ ಮಾಡೋಣ ಅಂತ ಮೊದಲು ತಿಳ್ಕೊಳ್ಳಿ. ಈಗ ಮೊದಲು 2 ಮಂಡಿ ಮೇಲೆ ಕೂತ್ಕೊಳ್ಳಿ. ಟ್ವಿಸ್ಟಿಂಗ್ ಆಸನ ಕೂಡ 2 ಹಸ್ತ ನೇರವಾಗಿ ಮೇಲೆ ತೊಗೊಳ್ತಾ ನಿಧಾನವಾಗಿ 2 ಹಸ್ತ ಶೋಲ್ಡ್ರ್ ಪಕ್ಕ ತೊಗೊಂಬರ್ತಾ ನಿಧಾನವಾಗಿ ಒಂದೊಂದೇ ಕಾಲು ಬಿಡಿಸ್ತಾ ಹೋಗಿ. ರೈಟ್ ಲೆಗ್ ಫೋಲ್ಡ್ ಮಾಡಿ ವಕ್ರಾಸನ. ಬಲಗಾಲ್ ಪಾದ ಹೀಗೆ ತೊಗೊಂಬನ್ನಿ. 2 ಹಸ್ತ ಮೇಲೆತ್ತಿ ನಿಧಾನವಾಗಿ ಬಲಗಾಲ್ ಪಾದನ ಪುಷ್ ಮಾಡಿ ನಿಧಾನವಾಗಿ ಎಡಗೈ ಹಸ್ತದಿಂದ ನಿಧಾನವಾಗಿ ಎಡಗಾಲ್ ಪಾದನ ಲಾಕ್ ಮಾಡ್ಕೊಳ್ತಾ ನಿಧಾನವಾಗಿ ಬಲಗೈ ಹಸ್ತ ಮೇಲೆ ತೊಗೊಳ್ತಾ ನಿಧಾನವಾಗಿ ಶೋಲ್ಡ್ರ್ ಅಪ್ ಮಾಡಿ ಚೆಸ್ಟ್ ರೈಸ್ ಮಾಡ್ತಾ ನೆಕ್ ಟರ್ನ್ ಮಾಡ್ತಾ ಹಾಗೆ ಹೋಲ್ಡ್ ಮಾಡಿ. ಈ ರೀತಿ ಟ್ವಿಸ್ಟಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಪ್ರಾಂಕ್ಯಾಸ್ ಸ್ವಲ್ಪ ಲೂಸ್ ಆಗ್ತಾ ಹೋಗ್ತಾ ಇರ್ತದೆ. ಈ ಲೂಸ್ ಆದಾಗ ತನ್ನ ಕಾರ್ಯ ಹೆಚ್ಚಿಸ್ತಾ ಹೋಗ್ತಾ ಇರ್ತದೆ.
ಹಾಗೆ ಹೋಲ್ಡ್ ಮಾಡಿ. ಜಾಸ್ತಿ ಹೊತ್ತು ಹೋಲ್ಡ್ ಮಾಡಿದಷ್ಟು ಲಾಭ ಜಾಸ್ತಿ. ನಿಧಾನವಾಗಿ ಉಸಿರು ತಗೊಳ್ಳಿ, ಉಸಿರು ಬಿಡಿ. ಉಸಿರಾಟನೆ ಗಮನಿಸ್ತಾ ನಿಧಾನವಾಗಿ ಹಾಫ್ ಅರ್ಜಿಟ್ ಸೈಡ್ ಟರ್ನ್ ಮಾಡ್ತಾ ನಿಧಾನವಾಗಿ ಉಸಿರು ತಗೊಳ್ಳಿ, ಉಸಿರು ಬಿಡಿ. 1 2 3 4 5 ರಿಲ್ಯಾಕ್ಸ್. ನಿಧಾನವಾಗಿ ಎಡಗೈ ಫೋಲ್ಡ್ ಮಾಡ್ಕೊಳ್ಳಿ. ನಿಧಾನವಾಗಿ ಇಳಿಸ್ತಾ ಬಲಿಗೆ ಎಸ್ತಾ ಮುಂದೆ ತೊಗೊಂಬನ್ನಿ. ಹಾಗೆ ಆಪೋಸಿಟ್ ಲೆಗ್, ರೈಟ್ ಲೆಗ್. ನಿಧಾನವಾಗಿ ಬಾಡಿ ಸ್ಟ್ರೈಟ್ ಮಾಡ್ಕೊಳ್ಳಿ. ರೈಟ್ ಹ್ಯಾಂಡ್ ಪೂರ್ತಿಯಾಗಿ ಮೇಲೆ ಸ್ಟ್ರೆಚ್ ಮಾಡ್ತಾ ನಿಧಾನವಾಗಿ ಲೆಫ್ಟ್ ಲೆಗ್ ಪುಷ್ ಮಾಡ್ತಾ ನಿಧಾನವಾಗಿ ಬಲಗೈ ಎಸ್ತಾನ ಬಲಗಲ್ ಪಾದ ಹತ್ರ ಈಗ ಲಾಕ್ ಮಾಡಿ ಪೂರ್ತಿ ಸ್ಟ್ರೆಚ್ ಮಾಡ್ತಾ ನೆಕ್ ಅಪ್ ಮಾಡ್ತಾ ನಿಧಾನವಾಗಿ ಎಡಗೈ ಎಸ್ತಾ ಬಟಕ್ಸಿಂದ ತೊಗೊಂಡೋಗ್ತಾ ನಿಧಾನವಾಗಿ ಬ್ಯಾಕ್ ಸೈಡ್ ಟರ್ನ್ ಮಾಡ್ತಾ ಹೋಲ್ಡ್ ಮಾಡಿ. ಪೂರ್ತಿ ಸ್ಟ್ರೆಚ್ ಇರಲಿ ಬಾಡಿ, ಪೂರ್ತಿ ಟ್ವಿಸ್ಟಿಂಗ್ ಆಗಲಿ. ಹಾಗೆ ಬ್ರೀತ್ಔಟ್ ಮಾಡ್ತಾ ಟ್ವಿಸ್ಟ್ ಮಾಡ್ತಾ ಹೋಗಬೇಕು. ಕೌಂಟ್ ಕೊಟ್ಕೊಂಡೆ 1 2 3 4 5 ರಿಲ್ಯಾಕ್ಸ್. ಇದೇ ರೀತಿ ನೀವು 20 ಕೌಂಟ್ಸು 30 ಕೌಂಟ್ಸ್ ಹೋಲ್ಡ್ ಮಾಡಬೇಕು. ಹಾಗೆ ಮುಂದೆ ಬನ್ನಿ, ಉಸಿರು ತಗೊಳ್ತಾ ಬರಬೇಕು. ನಿಧಾನವಾಗಿ 2 ಕೈ ಇಳಿಸಿ. ಹಾಗೆ ನಿಧಾನವಾಗಿ ಅರ್ಧ ಮಶ್ಚಂದ್ರಾಸನ. ರೈಟ್ ಲೆಗ್ ಫೋಲ್ಡ್ ಮಾಡ್ಕೊಳ್ಳಿ. ಲೆಫ್ಟ್ ಲೆಗ್ನ ಹೀಲ್ಸು ರೈಟ್ ಲೆಗ್ ನೀ ಪಕ್ಕ ತೊಗೊಂಬನ್ನಿ. ನಿಧಾನವಾಗಿ ಬಾಡಿ ಸ್ಟ್ರೈಟ್ ಮಾಡಿ ರೈಟ್ ಹ್ಯಾಂಡ್ ಪೂರ್ತಿಯಾಗಿ ಸ್ಟ್ರೆಚ್ ಮಾಡಿ ನಿಧಾನವಾಗಿ ಎಡಗಾಲ ಪಾದನ ಪೂರ್ತಿಯಾಗಿ ಪ್ರೆಸ್ ಮಾಡ್ತಾ ನಿಧಾನವಾಗಿ ಬಲಗೈಯಿಂದ ಬಲಗಾಲ ಪಾದದ ಹೆಬ್ಬೆರಳು ಕೆಳಗಡೆ ತೊಗೊಬರ್ತಾ ನಿಧಾನವಾಗಿ ನೆಲಕ್ಕೆ ಪ್ರೆಸ್ ಮಾಡ್ತಾ ನಿಧಾನವಾಗಿ ಎಡಗೈ ಎಸ್ತಾ ಮೇಲೆ ತೊಗೊಳ್ಳಿ. ಬ್ರೀತ್ ತೊಗೊಳ್ತಾ ಪೂರ್ತಿಯಾಗಿ ಟ್ವಿಸ್ಟ್ ಕೊಡಿ. ನಿಧಾನವಾಗಿ ಚೆಸ್ಟ್ ರೈಸ್ ಮಾಡಿ ಬಾಡಿ ಅಪ್ ಮಾಡ್ತಾ ನಿಧಾನವಾಗಿ ನೆಕ್ ಟರ್ನ್ ಮಾಡ್ತಾ ಹಾಗೆ ಹೋಲ್ಡ್ ಮಾಡಿ. ನಿಧಾನವಾಗಿ ಉಸಿರು ತಗೊಳ್ಳಿ, ಉಸಿರು ಬಿಡಿ. ಉಸಿರಾಟನೆ ಗಮನಿಸ್ತಾ ಸ್ಥಿತಿಲಿ ಹಾಗೆ ಹೋಲ್ಡ್ ಮಾಡಿ. 1 2 3 4 5 ರಿಲ್ಯಾಕ್ಸ್. ನಿಧಾನವಾಗಿ ಕೈ ಬಿಡಿಸ್ಕೊಳ್ಳಿ. ಹಾಗೆ ಲೆಫ್ಟ್ ಲೆಗ್ ಫೋಲ್ಡ್ ಮಾಡಿ. ರೈಟ್ ಲೆಗ್ ಇಲ್ಸ್ ಲೆಫ್ಟ್ ಲೆಗ್ ನೀ ಪಕ್ಕ ತೊಗೊಂಬನ್ನಿ. ಹೀಗೆ ನಿಧಾನವಾಗಿ ಬಾಡಿ ಒಂದು ಸತಿ ಸ್ಟ್ರೆಚ್ ಮಾಡಿ ನಿಧಾನವಾಗಿ ಬಲಗಾಲ ಪಾದನ ಪೂರ್ತಿಯಾಗಿ ಪುಷ್ ಮಾಡಿ ಎಡಗೈಯಿಂದ ಬಲಗಾಲ ಪಾದನ ಹೀಗೆ ಹೊತ್ತುತ್ತಾ ನಿಧಾನವಾಗಿ ಎಲ್ಬೋ ಟೈಟ್ ಮಾಡಿ ರೈಟ್ ಹ್ಯಾಂಡ್ ಪೂರ್ತಿ ಸ್ಟ್ರೆಚ್ ಮಾಡ್ತಾ ಪೂರ್ತಿ ಉಸಿರು ತಗೊಳ್ಳಿ. ಬ್ರೀತ್ ತೊಗೊಳ್ತಾ ಸ್ಟ್ರೆಚ್ ಮಾಡಿ ಹಾಗೆ ನಿಧಾನವಾಗಿ ಪೂರ್ತಿ ಉಸಿರನ್ನ ಹೊರಗಾಗ್ತಾ ಟ್ವಿಸ್ಟ್ ಮಾಡ್ತಾ ಹೋಗಿ. ಹಾಗೆ ನೀವು ಟ್ವಿಸ್ಟ್ ಮಾಡಬೇಕು. ಸೆಂಟ್ರ್ ಟ್ವಿಸ್ಟ್ ಕೊಡಿ, ಟ್ವಿಸ್ಟ್ ಕೊಡಿ, ಟ್ವಿಸ್ಟ್ ಕೊಡಿ, ಟ್ವಿಸ್ಟ್ ಕೊಡಿ. ಹಾಗೆ ಟ್ವಿಸ್ಟ್ ಮಾಡ್ತಾ ನಿಧಾನವಾಗಿ ಹೋಲ್ಡ್ ಮಾಡಿ. ನಿಧಾನವಾಗಿ ಉಸಿರು ತಗೊಳ್ಳಿ, ಉಸಿರು ಬಿಡಿ. ಉಸಿರಾಟನೆ ಗಮನಿಸ್ತಾ ಇದೇ ಸ್ಥಿತಿಯಲ್ಲಿ ಇರಬೇಕು. 1 2 3 4 5 ರಿಲ್ಯಾಕ್ಸ್. 2 ಕೈ ಬಿಡಿಸ್ಕೊಳ್ಳಿ, 2 ಕಾಲು ಬಿಡಿಸ್ಕೊಳ್ಳಿ. ಸ್ವಲ್ಪ ರಿಲ್ಯಾಕ್ಸ್ ಮಾಡಿ. ಈಗ ನಿಧಾನವಾಗಿ ಮ್ಯಾಟ್ ಮಧ್ಯೆ ಬನ್ನಿ. ಈಗ ನಿಧಾನವಾಗಿ ಬೆನ್ನ ಮೇಲೆ ಬರ್ತಾ ನಿಧಾನವಾಗಿ ಸೆಂಟ್ರ್ ಟ್ವಿಸ್ಟ್ ಕೊಡುವ ಆಸನಗಳು, ಸರಳವಾಗಿರುವ ಆಸನಗಳು ಮಾಡ್ತಾ ಹೋಗೋಣ. ನಿಧಾನವಾಗಿ ಬಲಗಾಲ ಪಾದ ಮೇಲೆ ಎತ್ಕೊಳ್ಳಿ, ನೇರವಾಗಿ 90 ಡಿಗ್ರಿ. ನಿಧಾನವಾಗಿ ಎಡಗೈ ಎಸ್ತಾ ಮೇಲೆ ತೊಗೊಳ್ಳಿ. ಬಲಗಾಲ ಪಾದನ ಸ್ವಲ್ಪ ಬೆಂಡ್ ಮಾಡ್ಕೊಳ್ಳಿ, ಮಂಡಿ ಭಾಗ ಬೆಂಡ್ ಮಾಡ್ಕೊಳ್ಳಿ. ಎಡಗೈಯಿಂದ ಬಲಗಾಲ ಪಾದದ ಹೆಬ್ಬೆರಳನ್ನ ಈಗ ಲಾಕ್ ಮಾಡಬೇಕು. 2 ಬೆರಳಿಂದ ಲಾಕ್ ಮಾಡ್ತಾ ನಿಧಾನವಾಗಿ ಬಲಗೈ ಎಸ್ತಾ ಪೂರ್ತಿಯಾಗಿ ಚಾಚಿ ಎಡಗಾಲ ಮಂಡಿನ ಟೈಟ್ ಮಾಡ್ತಾ ಪೂರ್ತಿಯಾಗಿ ಸ್ಟ್ರೆಚ್ ಮಾಡ್ತಾ ನಿಧಾನವಾಗಿ ಲೆಫ್ಟ್ ಸೈಡ್ ಬೆಂಡ್ ಮಾಡಬೇಕು. ರೈಟ್ ಲೆಗ್ನ ನಿಧಾನವಾಗಿ ನೆಕ್ನ ರೈಟ್ ಸೈಡ್ ಟರ್ನ್ ಮಾಡ್ತಾ ಹೋಲ್ಡ್ ಮಾಡಬೇಕು. ನಿಧಾನವಾಗಿ ಬ್ರೀತ್ ತಗೊಳ್ಳಿ, ಬ್ರೀತ್ ಔಟ್ ಮಾಡಿ. ಜಠರ ಪರಿವರ್ತಾಸನ ಕ್ರಿಯೆ ಈ ರೀತಿ ಮಾಡೋದ್ರಿಂದ ನಮಗೆ ಈ ಸೆಂಟ್ರ್ ಪೊಸಿಷನ್ ಏನಿದೆ ನಾಭಿ ಭಾಗದ ಹತ್ರ ಇರೋ ಟ್ರಾಂಕಿಯಾಸ್ ಏನಾಗುತ್ತೆ, ಈ ಥರ ನಾವು ಟ್ವಿಸ್ಟ್ ಮಾಡೋದ್ರಿಂದ ಎಳಿತಾ ಹೋಗ್ತಾ ಇರ್ತದೆ. ಎಳಿತಾ ಹೋದಾಗ ಅದು ತನ್ನ ಕ್ರಿಯೆನ ಜಾಸ್ತಿ ಮಾಡ್ತಾ ಅದು ತನ್ನ ಟ್ರಾಂಕಿಯಾಸು ಬಿಸಿನ ಉತ್ಪತ್ತಿ ಮಾಡ್ತಾ ಹೋಗ್ತಾ ಇರ್ತದೆ. ಇನ್ಸುಲಿನ್ನ ಉತ್ಪತ್ತಿ ಮಾಡ್ತಾ ನಮಗೆ ಜೀರ್ಣಕ್ರಿಯೆಗೆ ಹೆಚ್ಚು ಅನುಕೂಲ ಮಾಡಿಕೊಡ್ತಾ ಹೋಗ್ತಾ ಇರ್ತದೆ. ಹಾಗೆ ಇದೇ ಸ್ಥಿತಿಯಲ್ಲಿ ಹೋಲ್ಡ್ ಮಾಡಿ. ಬ್ರೀತ್ ತಗೊಳ್ಳಿ, ಬ್ರೀತ್ ಔಟ್ ಮಾಡಿ. 1 2 3 4 ಮಿನಿಮಮ್ 20 ಕೌಂಟ್ಸ್ ಆದರೂ ಮಾಡಬೇಕು. ನಿಧಾನವಾಗಿ ಮತ್ತೆ ಬ್ರೀತ್ ತಗೊಳ್ಳಿ, ಪಾದ ಮೇಲೆತ್ಕೊಳ್ಳಿ, ಕೈ ಬಿಡಿಸ್ಕೊಳ್ಳಿ. ನಿಧಾನವಾಗಿ ಬ್ರೀತ್ ಔಟ್ ಮಾಡ್ತಾ ರೈಟ್ ಲೆಗ್ನ ಡೌನ್ ಮಾಡಿ, ರಿಲ್ಯಾಕ್ಸ್ ಮಾಡಿ. ಮತ್ತೆ ನಿಧಾನವಾಗಿ ಬ್ರೀತ್ ತೊಗೊಳ್ತಾ ಲೆಫ್ಟ್ ಲೆಗ್ ಮೇಲೆ ತೊಗೊಳ್ಳಿ. ರೈಟ್ ಹ್ಯಾಂಡಿಂದ ಲೆಫ್ಟ್ ಲೆಗ್ ಬೆರಳನ್ನ ಲಾಕ್ ಮಾಡಿ ಮತ್ತೆ ಪೂರ್ತಿಯಾಗಿ ಸ್ಟ್ರೆಚ್ ಮಾಡಿ
ನಿಧಾನವಾಗಿ ರೈಟ್ ಸೈಡ್ ಬೆಂಡ್ ಮಾಡಬೇಕು. ನೆಕ್ ಲೆಫ್ಟ್ ಸೈಡ್ ಆಪೋಸಿಟ್ ಬೆಂಡ್ ಮಾಡಿ, ನೀ ಟೈಟ್ ಮಾಡಿ, ಹೋಲ್ಡ್ ಮಾಡಿ, ಬ್ರೀತ್ ತೊಗೊಳ್ಳಿ, ಬ್ರೀತ್ ಔಟ್ ಮಾಡಿ. ಶೋಲ್ಡ್ರ್ ಮೇಲೆ ಹೇಳ್ಬಾರ್ದು. ನಿಧಾನವಾಗಿ ಸೆಂಟ್ರ್ ಟ್ವಿಸ್ಟ್ ಕೊಡಿ. ಫ್ರಾಂಕಿಯಾಸ್ ಆ್ಯಕ್ಟಿವ್ ಆಗ್ತಾ ಹೋಗ್ತಾ ಇರ್ತದೆ. 1 2 3 4 5. ರಿಲ್ಯಾಕ್ಸ್. ನಿಧಾನವಾಗಿ ಎಡಗಾಲ ಪಾದ ಮೇಲೆ ತಗೊಬನ್ನಿ. 2 ಕೈ ಚಾಚ್ತಾ ನಿಧಾನವಾಗಿ ಪಾದ ಬ್ರೀತ್ ಔಟ್ ಮುಖಾಂತರ ಇಳಿಸ್ತಾ ಹೋಗಿ. ರಿಲ್ಯಾಕ್ಸ್ ಮಾಡಿ. ಉಸಿರು ತಗೊಳ್ಳಿ, ಉಸಿರು ಬಿಡಿ, ಉಸಿರಾಟನೇ ಗಮನಿಸ್ತಾ ಹೋಗಿ. ನಿಧಾನವಾಗಿ ಉಸಿರು ತಗೊಳ್ಳಿ. ಈಗ ಎಡಗಾಲ ಪಾದದ ಮೇಲೆ ಬಲಗಾಲ ಪಾದ ತೊಗೊಂಬನ್ನಿ. ಈಗ ಬಲಗಾಲ ಇಲ್ಸ್ ಟಚ್ ಮಾಡ್ತಾ 2 ಹಸ್ತ ನೇರವಾಗಿ ಚಾಚಿ ನಿಧಾನವಾಗಿ ಲೆಫ್ಟ್ ಸೈಡ್ ಬೆಂಡ್ ಮಾಡಿ. ಬಲಗಾಲ ಪಾದದ ಹೆಬ್ಬೆರಳು ನೆಲಕ್ಕೆ ಟಚ್ ಆಗಬೇಕು. ನಿಧಾನವಾಗಿ ಕುತ್ತಿಗೆ ಭಾಗನ ರೈಟ್ ಸೈಡ್ ಟರ್ನ್ ಮಾಡ್ತಾ ನಿಧಾನವಾಗಿ 2 ಶೋಲ್ಡ್ರ್ ನೆಲಕ್ಕೆ ಟಚ್ ಆಗಿರಬೇಕು. ಪೂರ್ತಿಯಾಗಿ ಮಂಡಿ ಭಾಗನ ಟೈಟ್ ಮಾಡಿ ಸೆಂಟ್ರ್ ಟ್ವಿಸ್ಟ್ ಕೊಡ್ತಾ ಹೋಗಿ. ನಾಭಿ ಭಾಗದಲ್ಲಿ ಟ್ವಿಸ್ಟ್ ಕೊಡ್ತಾ ಹೋಗಬೇಕು. ನಿಧಾನವಾಗಿ ಬ್ರೀತ್ ತಗೊಳ್ಳಿ, ಬ್ರೀತ್ ಔಟ್ ಮಾಡಿ. ಉಸಿರಾಟನೇ ಗಮನಿಸ್ತಾ ನಿಧಾನವಾಗಿ ಸ್ಥಿತಿಲಿ ಹಾಗೆ ಹೋಲ್ಡ್ ಮಾಡಬೇಕು. 1 2 3 4 5. ನಿಧಾನವಾಗಿ ಉಸಿರು ತಗೊಳ್ತಾ ಮೇಲೆ ಬನ್ನಿ. 2 ಕಾಲು ಬಿಡಿಸ್ಕೊಳ್ಳಿ. ನಿಧಾನವಾಗಿ ಈಗ ಮತ್ತೊಂದು ಬಾರಿ ಬಲಗಾಲ ಪಾದದ ಮೇಲೆ ಎಡಗಾಲ ಪಾದ ತಗೊಂಬನ್ನಿ. ನಿಧಾನವಾಗಿ ರೈಟ್ ಸೈಡ್ ಬೆಂಡ್ ಮಾಡಿ. ಎಡಗಾಲಿನ ಹೆಬ್ಬೆರಳು ನೆಲಕ್ಕೆ ಟಚ್ ಆಗಬೇಕು. ನಿಧಾನವಾಗಿ ಕುತ್ತಿಗೆ ಭಾಗನ ಲೆಫ್ಟ್ ಸೈಡ್ ಆಪೋಸಿಟ್ ಸೈಡ್ ಟರ್ನ್ ಮಾಡಿ. ನಿಧಾನವಾಗಿ ನೀ ಟೈಟ್ ಮಾಡಿ, ಟೈಟ್ ಮಾಡಿ, ಹೋಲ್ಡ್ ಮಾಡಿ. 1 2 3 4 5. ನಿಧಾನವಾಗಿ ಉಸಿರು ತಗೊಳ್ತಾ ಮೇಲೆ ಬನ್ನಿ. ರಿಲ್ಯಾಕ್ಸ್. ಕಾಲು ಬಿಡಿಸ್ಕೊಳ್ಳಿ. ಬ್ರೀತ್ ತಗೊಳ್ಳಿ, ಬ್ರೀತ್ ಔಟ್ ಮಾಡಿ. ಈಗ ನಿಧಾನವಾಗಿ ಎಡಗಾಲ ಪಾದ ಫೋಲ್ಡ್ ಮಾಡ್ಕೊಳ್ತಾ ನಿಧಾನವಾಗಿ ಬಲಗಾಲ ಪಾದ ಎಡಗಾಲ ಪಾದನ ಪ್ರೆಸ್ ಮಾಡ್ತಾ ನಿಧಾನವಾಗಿ ಲೆಫ್ಟ್ ಸೈಡ್ ಬೆಂಡ್ ಮಾಡಿ. ಲೆಫ್ಟ್ ಸೈಡ್ನ ಪೂರ್ತಿಯಾಗಿ ಒತ್ತಬೇಕು. ನಿಧಾನವಾಗಿ ನೆಕ್ ರೈಟ್ ಸೈಡ್ ಟರ್ನ್ ಮಾಡಿ ಹೋಲ್ಡ್ ಮಾಡಬೇಕು. ಈ ಸ್ಥಿತಿಲಿ ಇದ್ದಾಗ ಪೂರ್ತಿ ಫ್ರಾಂಕಿಯಾಸ್ ಆಕ್ಟಿವ್ ಆಗ್ತಾ ಹೋಗ್ತಾ ಇರ್ತದೆ. ಜೀರ್ಣಕ್ರಿಯೆ ಹೆಚ್ಚುತ್ತಾ ಹೋಗ್ತಾ ಇರ್ತದೆ. ಹೀಗೆ ಹೋಲ್ಡ್ ಮಾಡಿ. ಉಸಿರು ತಗೊಳ್ಳಿ, ಉಸಿರು ಬಿಡಿ, ಉಸಿರಾಟನೇ ಗಮನಿಸ್ತಾ ಹೋಗಿ. ಮಂಡಿ ಭಾಗ ಮೇಲೆ ಬಂದರೆ ಎಡಗೈಯಿಂದ ಮಂಡಿ ಭಾಗನ ಪ್ರೆಸ್ ಮಾಡ್ತಾ ಹೋಲ್ಡ್ ಮಾಡಬೇಕು. 1 2 3 4 5. ರಿಲ್ಯಾಕ್ಸ್. ನಿಧಾನವಾಗಿ ಉಸಿರು ತಗೊಳ್ತಾ ಬನ್ನಿ. ಹಾಗೆ ಆಪೋಸಿಟ್ ಸೈಡ್ ಬಲಗಾಲ ಫೋಲ್ಡ್ ಮಾಡಿ. ಎಡಗಾಲ ಪಾದನ ಬಲಗಾಲ ಪಾದ ಮಂಡಿ ಮೇಲೆ ಹೀಗೆ ಪ್ರೆಸ್ ಮಾಡ್ತಾ ನಿಧಾನವಾಗಿ ನೆಲಕ್ಕೆ ಟಚ್ ಮಾಡಿ. ಬಲಗೈಯಿಂದ ಎಡಗಾಲ ಮಂಡಿನ ಪ್ರೆಸ್ ಮಾಡ್ತಾ ನಿಧಾನವಾಗಿ ನೆಕ್ ಆಪೋಸಿಟ್ ಸೈಡ್ ಟರ್ನ್ ಮಾಡಿ. ನಿಧಾನವಾಗಿ ಉಸಿರು ತಗೊಳ್ಳಿ, ಉಸಿರು ಬಿಡಿ. ಫ್ರಾಂಕಿಯಾಸ್ ಆಕ್ಟಿವ್ ಆಗ್ತಾ ಹೋಗ್ತಾ ಇರ್ತದೆ. 1 2 3 4 5. ರಿಲ್ಯಾಕ್ಸ್. ಬ್ರೀತ್ ತೊಳ್ತಾ ಮೇಲೆ ಬನ್ನಿ. ಜಠರ ಪರಿವರ್ತನಾಸನ ಕ್ರಿಯೆ. 2 ಪಾದ ಚಾಚುತ್ತಾ ನಿಧಾನವಾಗಿ ಉಸಿರು ತಗೊಳ್ಳಿ, ಉಸಿರು ಬಿಡಿ. 2 ಪಾದ ನೇರವಾಗಿ ಚಾಚಿ ಮಂಡಿ ಟೈಟ್ ಮಾಡಿ, ಪಾದ ಚೂಪ್ ಮಾಡಿ. ರೈಟ್ ಲೆಗ್ ಮಾತ್ರ ಫೋಲ್ಡ್ ಮಾಡ್ಕೊಳ್ಳಿ. ನಿಧಾನವಾಗಿ ಲೆಫ್ಟ್ ಸೈಡ್ ಟರ್ನ್ ಮಾಡಿ. ಶೋಲ್ಡ್ರ್ ಮೇಲೆ ಹೇಳ್ಬಾರ್ದು. ನಿಧಾನವಾಗಿ ಕುತ್ತಿಗೆ ಆಪೋಸಿಟ್ ಸೈಡ್. ಬ್ರೀತ್ ತಗೊಳ್ಳಿ, ಬ್ರೀತ್ ಔಟ್ ಮಾಡಿ. ಮಂಡಿ ಪಾದ ಚೂಪ್ ಇರಲಿ. ನಿಧಾನವಾಗಿ ಉಸಿರಾಟನೆ ಗಮನಿಸ್ತಾ ಹೋಗಿ. ಪೂರ್ತಿಯಾಗಿ ಸೆಂಟ್ರ್ ಭಾಗ ಟ್ವಿಸ್ಟ್ ಆಗ್ತಾ ಹೋಗ್ತಾ ಇರ್ತದೆ. ನಿಧಾನವಾಗಿ ಜೀರ್ಣಕ್ರಿಯೆ ಹೆಚ್ಚುತ್ತಾ ಹೋಗ್ತಾ ಇರ್ತದೆ. 1 2 3 4 5. ರಿಲ್ಯಾಕ್ಸ್. ಸ್ಲೋಲಿ ನಿಧಾನ ಮೇಲೆ ಬನ್ನಿ. ಹಾಗೆ ರೈಟ್ ಲೆಗ್ ಓಪನ್ ಮಾಡಿ. ಮತ್ತೆ ನಿಧಾನವಾಗಿ ಲೆಫ್ಟ್ ಲೆಗ್ ಫೋಲ್ಡ್ ಮಾಡ್ಕೊಳ್ತಾ ನಿಧಾನವಾಗಿ ರೈಟ್ ಸೈಡ್ ಬೆಂಡ್ ಮಾಡ್ತಾ ಹೋಗಿ. ನಿಧಾನವಾಗಿ ಶೋಲ್ಡ್ರ್ ಮೇಲೆ ಹೇಳ್ಬಾರ್ದು. ನಿಧಾನವಾಗಿ ನೆಕ್ ಆಪೋಸಿಟ್ ಸೈಡ್ ಟರ್ನ್ ಮಾಡಿ. ಬ್ರೀತ್ ತಗೊಳ್ಳಿ, ಬ್ರೀತ್ ಔಟ್ ಮಾಡಿ. 1 2 3 4 5. ರಿಲ್ಯಾಕ್ಸ್. ಸ್ಥಿತಿ. ನಿಧಾನವಾಗಿ ಬೆನ್ನ ಮೇಲೆ ಬನ್ನಿ. 2 ಕಾಲು ಚಾಚಿ ನಿಧಾನವಾಗಿ 2 ಹಸ್ತ ಮುಂದೆ ತಗೊಂಬನ್ನಿ. ಬ್ರೀತ್ ತಗೊಳ್ಳಿ, ಬ್ರೀತ್ ಔಟ್ ಮಾಡಿ. ಸ್ವಲ್ಪ ನಿಧಾನವಾಗಿ ಹಾಗೆ ಬೆನ್ನ ಮೇಲೆ ಸವಾಸನ ಸ್ಥಿತಿಯಲ್ಲಿದ್ದು ನಿಧಾನವಾಗಿ ಮೇಲೆ ಬನ್ನಿ.
ಬಲಗೈ ಎಸ್ತಾ ಹಿಂದೆ ತೊಗೊಂಡೋಗಿ ಎಡಗಾಲು ಫೋಲ್ಡ್ ಮಾಡ್ಕೊಳ್ತಾ ನಿಧಾನವಾಗಿ ರೈಟ್ ಸೈಡ್ ಟರ್ನ್ ಮಾಡಿ. ಅನಂತ ಪದ್ಮಾಸಯನದಲ್ಲಿ ರಿಲ್ಯಾಕ್ಸ್ ಮಾಡ್ತಾ ನಿಧಾನವಾಗಿ ಹೃದಯ ಭಾಗಕ್ಕೆ ವಿಶ್ರಾಂತಿ ಕೊಡ್ತಾ ಹೋಗಿ. ರಿಲ್ಯಾಕ್ಸ್ 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 ರಿಲ್ಯಾಕ್ಸ್. ಮಕರಾಸನ ಸ್ಥಿತಿ. ಹೊಟ್ಟೆ ಭಾಗದ ಮೇಲೆ ಬನ್ನಿ. ಎರಡು ಕೈ ಫೋಲ್ಡ್ ಮಾಡ್ಕೊಳ್ಳಿ. ಹಣೆ ಭಾಗನ ಮೊಣಕೈಗೆ ಟಚ್ ಮಾಡ್ತಾ ಸಂಪೂರ್ಣ ದೇಹ ಭೂಮಿಗೆ ಗೊತ್ತಿರಲಿ. ಎಲ್ಲ ನಾವು ಭೂಮಿ ಹೀರ್ಕೊಳ್ಳೋ ಥರ ಒಂದು ಸತಿ ಫೀಲ್ ಮಾಡ್ಕೊಳ್ತಾ ನಿಧಾನವಾಗಿ ಭೂಮಿಲಿರುವಂಥ ಪಾಸಿಟಿವ್ ಎನರ್ಜಿನ ರಿಸೀವ್ ಮಾಡ್ಕೊಳ್ತಾ ರಿಲ್ಯಾಕ್ಸ್ ಮಾಡ್ತಾ ಹೋಗಿ. ರಿಲ್ಯಾಕ್ಸ್ 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 ರಿಲ್ಯಾಕ್ಸ್. ಭುಜಂಗಾಸನ. ಎರಡು ಹಸ್ತ ಭುಜದ ಪಕ್ಕ ತೊಗೊಂಬರ್ತಾ ನಿಧಾನವಾಗಿ ಬ್ರೀತ್ ತೊಗೊಳ್ತಾ ಮೇಲೆ ಬನ್ನಿ. ಹಾಗೆ ಶಶಂಕಾಸನ. ಎರಡು ಪಾದ ಫೋಲ್ಡ್ ಮಾಡಿ ಬೇಬಿ ಸಿಟ್ಟಿಂಗ್ ಪೋಸ್ಟರ್ಸ್. ಹಣೆ ಭಾಗನ ಭೂಮಿಗೆ ಟಚ್ ಮಾಡಿ ಮತ್ತೆ ನಿಧಾನವಾಗಿ ಉಸಿರು ತೊಗೊಳ್ತಾ ಮೇಲೆ ಬರ್ತಾ ನಿಧಾನವಾಗಿ. ಇಂದಿನ ಸಂಚಿಕೆಯಲ್ಲಿ ಜಠರ ಪರಿವರ್ತಾಸನದ ಮೂಲಕ ಯಾವ ರೀತಿ ಮಧುಮೇಹ ರೋಗನ ನಿವಾರಣೆ ಮಾಡ್ಬೋದು ಅಂತ ತಿಳ್ಕೊಂಡಿದ್ದೀರಾ. ಇನ್ನೂ ಹೆಚ್ಚಿನ ಇದ್ರ ಬಗ್ಗೆ ತಿಳ್ಕೋಬೇಕು ಅಂದರೆ ಮುಂದಿನ ಎಪಿಸೋಡಲ್ಲಿ ಕಾದು ನೋಡಿ. ಎಲ್ಲರಿಗೂ ಶರಣಾರ್ಥಿ.